ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಸದನದಲ್ಲಿ ನಮ್ಮ ಯತ್ನಾಳ್ ಹಿಂದೂ ಹುಲಿ ಅಂತ ಕರೀತಾರಲ್ಲ, ಆ ಹುಲಿ ಏನ್ ಮಾತಾಡೈತೆ ಅಂತ ನೋಡ್ಕೊಂಬತ್ತೀರಾ, ಆಮೇಲೆ ನೋಡಂತ್ರಿ. ಆದ್ರೆ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಟ್ಟಿದೆ ಅನ್ನೋದಕ್ಕೆ ಉದಾಹರಣೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಇವತ್ತು ಪೊಲೀಸ್ನವ್ರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಪೊಲೀಸ್ ಸುವ್ಯವಸ್ಥೆ ಯಾಕೆ ಕೆಟ್ಟಿದೆ, ಪೊಲೀಸ್ನವ್ರು ಯಾಕೆ ದುಡ್ಡು ಮಾಡಕ್ ನಿಂತ್ಕೊಂಡಿದ್ದಾರೆ, ಪೊಲೀಸ್ನವ್ರು ಯಾಕೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಪೊಲೀಸ್ ಯಾಕೆ ಟಾರ್ಗೆಟ್ ಆಗಿದೆ, ಆ ಪೊಲೀಸ್ ಬಗ್ಗೆನೇ ನಾನು ನಿಮಗೆ ಈ ವಿಡಿಯೋವನ್ನು ನಿಮ್ಗೆ ಕಲಿಸ್ತಾ ಇದ್ದೀನಿ. ಆ ವಿಡಿಯೋ ನೋಡಿದ್ಮೇಲೆ ಮತ್ತೆ ನಾನು ನಿಮಗೆ ಯಾಕೆ ಈ ವ್ಯವಸ್ಥೆ ಬಂದಿದೆ ಅಂತ ಹೇಳ್ತೀನಿ. ಇಲ್ವಾ, ನಾನು ಪೂರ್ತಿ ಮುಗಿಸ್ಬಿಡ್ತೀನಿ, ನೀವು ಕೇಳ್ಬಿಡಿ, ಆಮೇಲಿಂದ ಆ ವಿಡಿಯೋ ನೋಡಿ. ಇವತ್ತು ಗೃಹ ಮಿನಿಸ್ಟರ್ ಇದಾರಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಯಾವುದೇ ಟ್ರಾನ್ಸ್ಫೋರಿಗೆ ನಾನು ಲಂಚ ತೆಗೆದುಕೊಳ್ಳಲ್ಲ, ಅಗ್ರಿ. ಯಾವುದೇ ಇಲಾಖೆಯಿಂದ ಟ್ರಾನ್ಸ್ಫರ್ ಮಾಡಿದ್ರು ನಾನು ರೊಕ್ಕ ತಗೊಳ್ಳಲ್ಲ ಅಲ್ಲ ಅನ್ನೋದು ಅವ್ರವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಾನು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಓನ್ಲಿ ಪೊಲೀಸ್ ಇಲಾಖೆದು. ಯಾಕೆ ನನಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸರ್ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಸರ್ ಅಲ್ಲಿ ಮಳಲು ಹೊಡಿತಾ ಇದ್ದಾರೆ, ಸರ್ ಅಲ್ಲಿ ಅಕ್ಕಿ ದಂಧೆ ನಡೀತಾ ಇದೆ, ಸರ್ ಅಲ್ಲಿ 2 ನಂಬರ್ ದಂಧೆ ನಡೀತಾ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ಮೀಡಿಯಾದರಿಗಿಂತ ಜಾಸ್ತಿ ಪೊಲೀಸ್ನರಿಗೆ ಗೊತ್ತಿರೋದು, ಪೊಲೀಸ್ನರಿಗಿಂತ ಜಾಸ್ತಿ ಮೀಡಿಯಾದರಿಗೆ ಗೊತ್ತಿರಲ್ಲ. ಪೊಲೀಸ್ನರಿಗೆ ಹೆಂಗೆ ಗುಟ್ಟಾಗಿ ಇಟ್ಕೋಬೇಕು ಅಂತ ಗೊತ್ತು, ಮೀಡಿಯಾದರಿಗೆ ಹೆಂಗೆ ರಟ್ಟು ಮಾಡಬೇಕು ಅನ್ನೋದು ಗೊತ್ತು. ಈ ಗುಟ್ಟು ರಟ್ಟು ಸೇರ್ಕೊಂಡು ಹಂಗಾಗಿದೆ. ಅದಕ್ಕೆ ನಾನು ಹೇಳೋದು, ಈ ಪೊಲೀಸ್ ಮೇಲೆ ನಮ್ಮ ದರ್ಪ ತೋರಿಸೋದಕ್ಕಿಂತ ಈ ರಾಜಕಾರಣಿಗಳ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಮತವನ್ನು ಹಾಕಿ ಅಂತ ಜನರಲ್ಲಿ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇದು ಈ ಮುಂದೆ ಬಹಳ ಸಮಾಜ ಘಾತಕರಾಗ್ಬಿಡ್ತೀವಿ ನಾವೆಲ್ಲ. ಸಮಾಜದಲ್ಲಿರ್ತಕ್ಕಂಥ ಪತ್ರಕರ್ತರು, ಹೋರಾಟಗಾರರು, ಅದೇ ರೀತಿಯಾಗಿ ಸಂಬಂಧಪಟ್ಟಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗಲೇ ನಾವು ಬದಲಾವಣೆ ಆಗಬೇಕು. ಈ ಬದಲಾವಣೆ ನಾವು ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಪೂರ್ತಿ ಪೊಲೀಸ್ ರಾಜ್ಯವನ್ನೇ ಮಾಡ್ಕೊಂಡ್ಬಿಡುತ್ತೆ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಬಸವನಗೌಡ ಯತ್ನಾಳ್ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ನಮಸ್ಕಾರ. ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ 50 ಕೋಟಿ ಕೊಟ್ಟ, ಅವ್ನು 100 ಕೋಟಿ ಮಾಡಲೇಬೇಕಲ್ಲ. ನಾವು ಹೇಳ್ತಾ ಇರೋದು, ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲಿ ಇಲ್ಲಿ ಏನು 224 ಜನ ಕೂತೀವಲ್ಲ, ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗುತ್ತೆ. ನಾವು ಮಂತ್ಲಿ ಫಿಕ್ಸ್ ಮಾಡಿ PS ಆಗಿಷ್ಟು, CP ಆಗಿಷ್ಟು, ಬೆಂಗಳೂರು ಕಮಿಷನರ್ಗಿಷ್ಟು, DSPಗಿಟ್ಟು, ಎಡಿಷನಲ್ SP ಗಿಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು MLAಗಳು ಕೂತ್ರೆ ಮತ್ತಿನ್ನೂ ಈಗ ಏನಾಗಿದೆ, 8 ತಿಂಗಳಿಗೆ ಟೆಂಡರ್ ಆಗ್ತವೆ. 8 ತಿಂಗಳಿಗೆ MLAಗಳು ಫೋನ್ ಮಾಡಿ ಹೇಳ್ತಾರೆ, ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟರು 25 ಕೊಡ್ತೀನಿ ಅಂತ ತಾನೆ, ನೀ ಇರ್ಬೇಕತ್ತೀವೋ, ಇರ್ಬೇಕಾದ್ರೆ 25 ತಂದು ಕೊಡು, ಹೋಗೋದಿತ್ತಂದ್ರೆ ಆ ಗೆರೆಕೆ ನಾ ತರ್ತೀನಿ. ಅದಕ್ಕಿಂತ ಮತ್ತೆ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ, ಅಲ್ಲಿ ಯಾವ 15 ಕೊಡ್ತಾನೆ, ಮತ್ತೊಬ್ಬ ಬಂದು 20 ಕೊಟ್ಕೊಳ್ಳೆ, 15 ಒಳಗೆ 20 ಒಳಗೆ ಮತ್ತೊಬ್ಬ 25 ಕೊಟ್ಟ ಅವನ್ ತಗೊಂಡ್ ಬರ್ತಾರೆ. ಸಮಸ್ಯೆ ಅದನ್ನ ಹೇಳುದು ಕೇಳ್ರಿ ಅಧ್ಯಕ್ಷರೇ. ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ.